ಯತ್ನಾಳ್ ನಂತರ ಈಗ ಬಿಜೆಪಿಯಲ್ಲಿ ಮತ್ತಿಬ್ಬರ ಉಚ್ಚಾಟನೆ. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದು ಎಕ್ಸ್ಪೆಕ್ಟೆಡ್ ಅಲ್ವಾ? ಯಾಕಂದ್ರೆ ಆರಂಭದಿಂದಲೂ ಕೂಡ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಗೆದ್ದು ಬಂದಿದ್ರು ಎಸ್.ಟಿ. ಸೋಮಶೇಖರ್ ಆಗ್ಲಿ ಅಥವಾ ಹೆಬ್ಬಾರ್ ಆಗ್ಲಿ ಗುರುತಿಸ್ಕೊಂಡಿದ್ದು ಜಾಸ್ತಿ ಕಾಂಗ್ರೆಸ್ ಪಕ್ಷದಲ್ಲೇ. ಹಾಗಾಗಿ ಮೊದಲಿನಿಂದಲೂ ಕೂಡ ಇತ್ತು ಈ ಎಕ್ಸ್ಪೆಕ್ಟೇಷನ್, ಕ್ರಮ ತಗೊಳತ್ತೆ ಪಕ್ಷ ಅಂತ. ಈಗ ಫೈನಲಿ ಕ್ರಮ ತಗೊಂಡಿದೆ. ಇದು ಲೇಟ್ ಆಗಿ ಕ್ರಮ ತಗೊಂಡ್ರು ಅಂತ ಹೇಳ್ಬೋದಾ ಇದನ್ನ? ಶ್ವೇತಾ, ಬಸನಗೌಡ ಪಾಟೀಲ್ ಯತ್ನಾಳ್ರ ಉಚ್ಚಾಟನೆಯ ನಿರ್ಣಯವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡ ನಂತರ ಒಂದು ಲಾಜಿಕಲ್ ಆಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಪಾರ್ಟಿಯ ನಿರ್ದೇಶನವನ್ನ ಮೀರಿ ಹೋಗಿದ್ದಿಲ್ಲ. ಆಂತರಿಕವಾಗಿರ್ತಕ್ಕಂಥ ಪಾರ್ಟಿಯ ಜಗಳದ ಕಾರಣದಿಂದ ವಾಗ್ದಾಳಿಗಳನ್ನ ನಡೆಸ್ತಾ ಇದ್ರು. ಆದ್ರೆ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಪಾರ್ಟಿ ಫೋರಂ ಬಿಟ್ಟು ಬೇರೆ ಕಡೆ ಹೋಗಿರ್ಲಿಲ್ಲ. ಹೀಗಾಗಿ ಯತ್ನಾಳ್ ಮೇಲೆ ಕ್ರಮ ತೆಗೆದುಕೊಂಡ ನಂತರ ನೀವು ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಪಾರ್ಟಿಯ ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಇತ್ತು. ಆ ಕಾರಣದಿಂದ ಇವತ್ತು ಬಿಜೆಪಿ ಹೈಕಮಾಂಡ್, ಯಾಕಂದ್ರೆ ಜನಪ್ರತಿನಿಧಿಗಳು, ಅದರಲ್ಲೂ ಶಾಸಕರು ಮತ್ತು ಸಂಸದರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ಅದು ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಹೀಗಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಪಾರ್ಟಿಯ ವಿಪ್ ಅನ್ನ ಉಲ್ಲಂಘಿಸಿ ಕಾಂಗ್ರೆಸ್ ಹೋಗಿ ಮತವನ್ನ ಕೂಡ ಬಹಿರಂಗವಾಗಿ ಚಲಾಯಿಸಿದ್ರು. ಪಾರ್ಟಿಯ ನಾಯಕತ್ವದ ಬಗ್ಗೆ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಎಸ್.ಟಿ. ಸೋಮಶೇಖರ್ ಅಂತೂ ಹೋಗಿ ಕಾಂಗ್ರೆಸ್ ನಾಯಕರ ಸಖ್ಯವನ್ನ ಕೂಡ ಬೆಳೆಸಿದ್ರು. ಹೀಗಾಗಿ ಇವತ್ತು ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಈ ನಿರ್ಣಯವನ್ನ ತೆಗೆದುಕೊಂಡಿದೆ. ಅದು ಲಾಜಿಕಲ್ ಡಿಸಿಷನ್ ಅನ್ಸುತ್ತೆ. ಆದ್ರೆ ಕಳೆದ 3 ತಿಂಗಳಲ್ಲಿ 3 ಶಾಸಕರನ್ನ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ. ಕೊನೆಗೆ ಈ ನಿರ್ಣಯಗಳಿಂದಾದ್ರೂ ಬಿಜೆಪಿಯ ಕರ್ನಾಟಕದ ಘಟಕದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸ್ಥಿರತೆ ಮತ್ತು ಪೀಸ್ ಬರುತ್ತಾ ಅಂತಕ್ಕಂಥದ್ದರ ಬಗ್ಗೆ ಕುತೂಹಲ ನಿಶ್ಚಿತವಾಗಿದೆ. ಈ ಏಕಾಏಕಿ ಈ ನಿರ್ಣಯಗಳನ್ನ ಈಗ ಯಾಕೆ ತೆಗೆದುಕೊಂಡ್ರು, ಇದಾದ್ಮೇಲೆ ಮತ್ತೇನ್ ಬೇರೆ ನಿರ್ಣಯಗಳು ಉಂಟಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಜಾಸ್ತಿ ಕುತೂಹಲ ಇದೆ. ಯಾಕಂದ್ರೆ ಹಿಂದೆ ರೇಣುಕಾಚಾರ್ಯ ಮತ್ತು ಅನೇಕರಿಗೆ ನೋಟಿಸ್ ಅನ್ನ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ರೇಣುಕಾಚಾರ್ಯ, ಯತ್ನಾಳ್ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿ.ಪಿ. ಹರೀಶ್ ಇವರೆಲ್ಲರಿಗೂ ಕೂಡ ಬಿಜೆಪಿ ಹೈಕಮಾಂಡ್ ನೋಟಿಸ್ ಅನ್ನ ನೀಡಿದ ಮರುದಿನ ಯತ್ನಾಳ್ರನ್ನ ಪಾರ್ಟಿಯಿಂದ ಉಚ್ಚಾಟಿಸಿತ್ತು. ಈಗ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ರನ್ನ ಉಚ್ಚಾಟಿಸುವ ಮೂಲಕ ಬಿಜೆಪಿ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ದೇಶನವನ್ನ ಕರ್ನಾಟಕದಲ್ಲಿ ನೀಡ್ಲಿಕ್ಕೆ ಬಯಸ್ತಾ ಇದೆ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ನಾವು ಅಶಿಸ್ತನ್ನ ಯಾವುದೇ ರೂಪದಲ್ಲಿ ಸಹಿಸಲ್ಲ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಟ್ ಇದಾದ್ಮೇಲೆ ಏನಾದ್ರೂ ಸೀರೀಸ್ ಆಫ್ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಳುತ್ತಾ, ಕೋರ್ ಕಮಿಟಿ ಪುನಾರಚನೆ ಇರ್ಬೋದು, ಪದಾಧಿಕಾರಿಗಳ ಪಟ್ಟಿಯ ಪುನರ್ ಪರಿಶೀಲನೆ ಇರ್ಬೋದು, ಅದಾದ್ಮೇಲೆ ಸಂಘಟನಾತ್ಮಕವಾಗಿರ್ತಕ್ಕಂಥ ಅನೇಕ ಸಭೆಗಳನ್ನ ಕೂಡ ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿನಲ್ಲಿ ಆರಂಭಿಸಿದ್ದಾರೆ. ಸೀರೀಸ್ ಆಫ್ ಆಕ್ಷನ್ ಆಗತ್ತಾ ಅಥವಾ ಇದು ಇನ್ನೊಂದು ಸ್ಟ್ಯಾಂಡ್ ಅಲೋನ್ ಆಗಿರ್ತಕ್ಕಂಥ ನಿರ್ಣಯನ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಶ್ವೇತಾ. ಎಸ್ ಸರ್, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.